ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಆಗ ಅದರ ಬೆಲೆ ಗೊತ್ತಾಗುವುದಿಲ್ಲ. ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದಿಲ್ಲ. ವೃಷಭ ರಾಶಿಯವರ 90 ದಿನಗಳ ಭವಿಷ್ಯ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ವರ್ಷದ ಅಂತಿಮ 90 ದಿನಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ 4ನೇ ಭಾವದಲ್ಲಿ ಕೇತು ಗ್ರಹದ ಜೊತೆ ಸ್ಥಿತವಾಗಿದೆ. ದ್ವಿತೀಯ ಭಾವದಲ್ಲಿ ಗುರು ಗ್ರಹ, ಪಂಚಮ ಭಾವದಲ್ಲಿ ಸೂರ್ಯ ಗ್ರಹ, 6ನೇ ಭಾವದಲ್ಲಿ ಬುಧ ಗ್ರಹ ಹಾಗೂ ಮಂಗಳ ಗ್ರಹಗಳು, ದಶಮ ಭಾವದಲ್ಲಿ ರಾಹು ಗ್ರಹ, ಲಾಭಸ್ಥಾನದಲ್ಲಿ ಶನಿ ಗ್ರಹ ಸ್ಥಿತವಾಗಿದೆ. ಮೊದಲು ಶುಕ್ರ ಗ್ರಹದಿಂದ ಪ್ರಾರಂಭಿಸೋಣ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಗ್ರಹ ಪ್ರಸ್ತುತವಾಗಿ 4ನೇ ಭಾವದಲ್ಲಿ ಸ್ಥಿತವಾಗಿದೆ. ಅಕ್ಟೋಬರ್ 9ಕ್ಕೆ 5ನೇ ಭಾವಕ್ಕೆ ಪ್ರವೇಶಿಸಿ ನವೆಂಬರ್ 2ರವರೆಗೂ 5ನೇ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. 5ನೇ ಭಾವ ಅಂದರೆ ಎಜುಕೇಷನ್, ಮಕ್ಕಳ ವಿಚಾರ, ಪ್ರೀತಿ, ಪ್ರೇಮ, ಕ್ರಿಯೇಟಿವಿಟಿ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಭಾವ. ಅಕ್ಟೋಬರ್ 9ರಿಂದ ನಿಮ್ಮಲ್ಲಿ ಅಟ್ರಾಕ್ಷನ್ ಹೆಚ್ಚಾಗುತ್ತದೆ, ಒಳ್ಳೆ ಸ್ನೇಹಿತರ ಪರಿಚಯವಾಗುತ್ತದೆ, ಹೊಸ ಕ್ಲಾಸ್ಗೆ ಜಾಯಿನ್ ಆಗುತ್ತೀರಾ, ಹೊಸ ನಾಲೆಡ್ಜ್ಗಳನ್ನು, ಕ್ರಿಯೇಟಿವ್ ನಾಲೆಡ್ಜ್ಗಳನ್ನು ತಿಳಿದುಕೊಳ್ಳಲು ಕುತೂಹಲವನ್ನು ತೋರಿಸುತ್ತೀರಾ, ಜೀವನದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. ನವೆಂಬರ್ 2ರಿಂದ 24 ನವೆಂಬರ್ವರೆಗೂ ಶುಕ್ರ ಗ್ರಹ ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುವಿನ ಭಾವ. ನವೆಂಬರ್ 26ರವರೆಗೂ ನಿಮಗೆ ಪದೇ ಪದೇ ತೊಂದರೆ ಕೊಡುತ್ತಿರುವಂತಹ, ಕಾಟ ಕೊಡುವಂತಹ ಶತ್ರುಗಳಿದ್ದರೆ ನಿಮ್ಮಿಂದ ಕ್ರಮೇಣವಾಗಿ ದೂರವಾಗುತ್ತಾರೆ. ನೀವು ಸಾಲಗಳನ್ನು ಮಾಡಿದ್ದರೆ ನವೆಂಬರ್ 26ರ ನಂತರ ತೀರಿಸಲು ಪ್ರಾರಂಭಿಸುತ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ. ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಶುಕ್ರ ಗ್ರಹ ತನ್ನ ಸ್ವಂತ ಮನೆ ಹಾಗೂ ಉಚ್ಚ ರಾಶಿಯಲ್ಲಿ ಗೋಚಾರ ಮಾಡುವುದನ್ನು ಹಾಗೂ 6ನೇ ಭಾವದಲ್ಲಿ ಉಚ್ಚ ರಾಶಿಯಲ್ಲಿ ಶುಕ್ರ ಗ್ರಹ ಗೋಚಾರ ಮಾಡುವುದನ್ನು ವಿಪರೀತ ರಾಜಯೋಗ ಎಂದು ಕರೆಯಬಹುದು. ನಿಮ್ಮ ವಿಪರೀತ ಕಷ್ಟಗಳಿಗೆ ಈ ವಿಪರೀತ ರಾಜಯೋಗ ಮುಕ್ತಿಯನ್ನು ಕೊಡಲಿದೆ. ಆ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ನವೆಂಬರ್ 2ರ ನಂತರ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ, ಆರೋಗ್ಯದಲ್ಲಿ ಉತ್ತಮ ಧನಾತ್ಮಕವಾದಂತಹ ಬದಲಾವಣೆಯನ್ನು ಕಾಣಬಹುದು. ನವೆಂಬರ್ 26ರಿಂದ ಡಿಸೆಂಬರ್ 20ರವರೆಗೂ ಶುಕ್ರ ಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚಾರ ಮಾಡುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ, ಬಾಂಧವ್ಯ ಸುಮಧುರವಾಗಿರುತ್ತದೆ. ಆದರೆ ನೀವು ಮೂಡಿಯಾಗಿರ್ತೀರಾ. ನಿಮ್ಮ ಆಲೋಚನೆಗಳು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಡೈಲಿ ಇನ್ಕಮ್ ಅಲ್ಲಿ ಹೆಚ್ಚಿನ ಗ್ರೋತ್ ಅನ್ನು ಕಾಣುತ್ತೀರಾ. ಗುರುಗ್ರಹ ವೃಷಭ ರಾಶಿಯವರ ಜೀವನದ ಮೇಲೆ ಈ 90 ದಿನಗಳು ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ. ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆ. ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಗುರುಗ್ರಹ ನಿಮ್ಮ 3ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಇದು ಬಹಳ ಮಹತ್ವಪೂರ್ಣವಾದಂತಹ ಸಮಯವಾಗಿರುತ್ತದೆ. ಅಕ್ಟೋಬರ್ 19ರ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳಾಗುತ್ತವೆ. ಗುರುಗ್ರಹ ನಿಮ್ಮ 9ನೇ ಭಾವಕ್ಕೆ ದೃಷ್ಟಿಸುತ್ತಿದೆ. ನಿಮ್ಮ ತಂದೆಯವರಿಗೆ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ ಅವರ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು. 9ನೇ ಭಾವ ಅಂದರೆ ಅದೃಷ್ಟದ ಭಾವ. ನಿಮ್ಮ ಅದೃಷ್ಟದಲ್ಲಿಯೂ ಪರಿವರ್ತನೆಯಾಗುವಂತಹ ಸಮಯವಿದು. ಜಾಬ್ ಇಲ್ಲದವರಿಗೆ ಹೊಸ ಜಾಬ್ ಸಿಗುತ್ತದೆ. ಗುರುಗ್ರಹ ತನ್ನ 9ನೇ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವಾದಂತಹ ಮೀನರಾಶಿಯನ್ನು ದೃಷ್ಟಿಸುತ್ತಿದೆ. ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಸಿಗುತ್ತದೆ. ಬಿಸ್ನೆಸ್ ಮಾಡುತ್ತಿರುವವರಿಗೆ ಅಕ್ಟೋಬರ್ 19ರಿಂದ ಡಿಸೆಂಬರ್ 3ರವರೆಗೂ ಉತ್ತಮ ಧನಲಾಭವಾಗಲಿದೆ. ಡೈಲಿ ಟ್ರಾನ್ಸಾಕ್ಷನ್ ಚೆನ್ನಾಗಿರುತ್ತದೆ. ನಿಮ್ಮ ಕನಸುಗಳು ನನಸಾಗುವಂತಹ ಸಮಯವಿದು. ಮೂರನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಶನಿಗ್ರಹ 11ನೇ ಮನೆಯಲ್ಲಿ ವಕ್ರಿಯಾಗಿ ಚಲಿಸುತ್ತಿದೆ. ನಿಮ್ಮ ಜಾಬಲ್ಲಿ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇರುತ್ತವೆ. ಆ ಟೆನ್ಷನ್ಗಳು, ಸ್ಟ್ರೆಸ್ಗಳಿಂದ ನಿಮ್ಮ ಜಾಬಲ್ಲಿ ನೀವು ಗ್ರೋತ್ ಅನ್ನು, ಸಕ್ಸಸ್ ಅನ್ನು ಕಾಣಬಹುದು. ನವೆಂಬರ್ 28ಕ್ಕೆ ಶನಿಗ್ರಹ ನೇರವಾಗಿ ಚಲಿಸುತ್ತದೆ. ಅಲ್ಲಿಯವರೆಗೂ ನಿಮಗೆ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಕಬ್ಬಿಣದ ವಸ್ತುಗಳು, ಮಿಷಿನರಿಗಳು, ಲೋಹದ ವಾಹನಗಳನ್ನು ಖರೀದಿ ಮಾಡಬಹುದು.
28 ನವೆಂಬರ್ ಒಳಗೆ ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಹೊಸ ವಸ್ತುಗಳ ಖರೀದಿಯನ್ನು ಮಾಡುತ್ತೀರಾ. ಶನಿ ಗ್ರಹ ನೇರವಾಗಿ ಚಲಿಸಿದಾಗ ನಿಮ್ಮ ಜಾಬಲ್ಲಿ ಪರಿವರ್ತನೆಯಾಗಲಿದೆ. ನೀವು ಜಾಬಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಂದುಕೊಂಡಿದ್ದರೆ ಟ್ರಾನ್ಸ್ಫರ್ ಆಗುತ್ತದೆ. ನವೆಂಬರ್ 28ರ ನಂತರ ನೀವು ಜಾಬ್ ರಿಲೇಟೆಡ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಲಾಂಗ್ ಟ್ರಾವೆಲ್ಗಳನ್ನು ಮಾಡುವಂತಹ ಯೋಗವಿದೆ. ಆರೋಗ್ಯದ ಬಗ್ಗೆ ನೋಡುವುದಾದರೆ ಬುಧ ಗ್ರಹ 7ನೇ ಮನೆಗೆ ಪ್ರವೇಶಿಸಿ ವಕ್ರಿಯಾಗಿ 6ನೇ ಭಾವದಲ್ಲಿ ಸಂಚಾರ ಮಾಡುವುದರಿಂದ ಈ 90 ದಿನಗಳಲ್ಲಿ ಸ್ಕಿನ್ ಅಲರ್ಜಿ ಆಗುವಂತಹ ಸಾಧ್ಯತೆಗಳಿವೆ. ಹಾಗೂ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿರುವುದರಿಂದ ಹೆಲ್ದಿ ಫುಡ್ ಹ್ಯಾಬಿಟ್ಸ್ಗಳನ್ನು ಫಾಲೋ ಮಾಡಿ. ರಾಹುಕೇತು ಗ್ರಹಗಳ ಬಗ್ಗೆ ನೋಡೋಣ. ರಾಹು ಗ್ರಹ ನಿಮ್ಮ ದಶಮ ಭಾವದಲ್ಲಿ ಸ್ಥಿತವಾಗಿದೆ. ರಾಹು ಗ್ರಹ ಅಂದರೇನೆ ಸ್ಮಾರ್ಟ್ ವರ್ಕ್. ನೀವು ನಿಮ್ಮ ಜಾಬಲ್ಲಿ ನಿಜವಾದ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೇ ಆದಲ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮಗೆ ನೇಮ್ ಅಂಡ್ ಫೇಮ್ ಸಿಗುತ್ತದೆ. ಕಳೆದ 5-6 ತಿಂಗಳಿಂದ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಜಾಬಲ್ಲಿ ಚೇಂಜ್ ಆಗಿರುತ್ತದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಾಬ್ ಚೇಂಜಸ್ ಆಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಪ್ರಶಂಸೆಗಳು ಸಿಗುತ್ತವೆ. ಕೇತು 4ನೇ ಭಾವದಲ್ಲಿದೆ. ನಿಮಗೆ ಸಿಕ್ಕಿರುವಂತಹ ವಸ್ತುಗಳಿಗೆ ನೀವು ತೃಪ್ತಿಯನ್ನು ಪಡಬೇಕು, ಆದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇರುತ್ತದೆ. 4ನೇ ಭಾವ ಅಂದರೆ ನಿಮ್ಮ ಮನಸ್ಸಿನಲ್ಲಿ ವೈರಾಗ್ಯದ ಭಾವನೆ ಇರುತ್ತದೆ. ನೀವು ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ ಹಾಗೂ ಪ್ರತಿನಿತ್ಯ ಸೂರ್ಯ ದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.